ವೈದ್ಯರಾದಂತಹ ನೂತನ ಮೇಡಮ್ ಅವರು ಹಾಗೂ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರನ್ನ ಶ್ರೀಮತಿ ಮಾದೇವಿ ಅವರು ತುಂಬ ಹೃದಯದಿಂದ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಇಂದಿನ ಸಭೆಯ ಅಧ್ಯಕ್ಷರಾಗಿ ಆಗಮಿಸಿದ ವನಿತಾ ದೇಶಪಾಂಡೆ ಕಾರ್ಪೊರೇಷನ್ ನಮ್ಮ ಇಲಾಖೆ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡುತ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆರೋಗ್ಯ ಜಾಗೃತ ಕಾರ್ಯಕ್ರಮಕ್ಕೆ ಮಾಹಿತಿಯನ್ನು ನೀಡಲು ಬಂದಂಥ ನೂತನ ಮೇಡಮ್ ಅವರಿಗೆ ಡಾಕ್ಟರ್ ಮುಖಂಡ ಮೇಡಮ್ಗೆ ಇಲಾಖೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡುತ್ತೇವೆ. ಹಾಗೂ ಸಿಸ್ಟರ್ ಮೇರಿ ಇವರಿಗೂ ಇಲಾಖೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡುತ್ತೇವೆ. ಹಾಗೆ ನಮ್ಮ ಇಲಾಖೆಯ ಸಿಬ್ಬಂದಿರಾದಂಥ ವಿದ್ಯಾ ಮೇಡಮ್ ಅವರಿಗೂ ಹಾಗೂ ಶಾಂತನಿಂದ ಬಂದಂಥ ದೀಪಾ ಮೇಡಮ್ ಅವರಿಗೂ ಇಲಾಖೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡುತ್ತೇವೆ. ಹಾಗೆ ಸೆಟ್ಟಿಂಗ್ ಸಿಬ್ಬಂದಿಯವರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯವರಿಗೂ ಉಳಿದ ಇಲಾಖೆಯ ಎಲ್ಲ ಸಿಬ್ಬಂದಿಯವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ನಾನು ಸ್ವಾಗತ. ಇಲಾಖೆಯಲ್ಲಿ ಅನಿರೀಕ್ಷಿತವಾಗಿ ಬಂದಂಥ ಒಂದು ವರನೇ ಹೇಳ್ಬೋದು. ಯಾಕಂದರೆ ನಮ್ಮ ನೂತನ ಮೇಡಮ್ ಅವರು ಸ್ತ್ರೀ ರೋಗದ ಬಗ್ಗೆ ನಿಮಗೆ ವಿವರವಾದ ಮಾಹಿತಿಯನ್ನು ತಿಳಿಸಲು ಇಲ್ಲಿ ಆಗಮಿಸಿದ್ದಾರೆ. ಅದಕ್ಕಾಗಿ ನಿಮ್ಮ ಏನೇ ಸಮಸ್ಯೆಗಳು ಇದ್ದರೂ ಮುಚ್ಚುಮರೆಯಿಲ್ಲದೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಯಾಕಂದರೆ ಮಹಿಳೆಯರಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಇರ್ತವೆ. ಯಾಕಂದರೆ ನಾವು ಇನ್ನೊಬ್ಬರ ಹತ್ರ ಹೇಳ್ಕೊಡಲ್ಲ, ಒಂಥರ ನಾಚಿಕೆ, ಎಲ್ಲದಕ್ಕೂ ನಾಚಿಕೆ. ಅದಕ್ಕಾಗಿ ನೀವು ಇವತ್ತು ಏನೇ ನಿಮ್ಮ ಸಮಸ್ಯೆಗಳಿದ್ರು ಎಲ್ಲರ ಮುಂದೆನೂ ಕೇಳಬಹುದು. ನೀವು ಏನೇ ವಿಷಯಗಳನ್ನು ಮೊದಲನೇದಾಗಿ ತಿಳ್ಕೊಳ್ಳಿ, ನಂತರ ನಿಮ್ಮ ಪ್ರಶ್ನೆಗಳಿದ್ದರೆ ಕೇಳಿದಂತ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರನ್ನೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಕೇಂದ್ರ ಬಿಂದು ಆರೋಗ್ಯ ಜಾಗೃತಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಲು ಆಗಮಿಸಿದಂತಹ ಮೇಡಮ್ ಅವರು ನಮಗೆ ಮಾಹಿತಿಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ. ನನ್ನ ಹೆಸರು ಡಾಕ್ಟರ್ ಮಿಥುನ್ ಅಂತ. ನಾನು ಸೇಂಟ್ ಇಗ್ನೇಷಿಯಸ್ ಹಾಸ್ಪಿಟಲ್ ಹೊನ್ನಾವರದಲ್ಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾಗಿ ರೀಸೆಂಟ್ ಆಗಿ ಸೇರಿದ್ದೇನೆ. ಇವತ್ತೇನಂದ್ರೆ ನಾನು ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೇನೆ. ಈ ಮಹಿಳೆಯರಲ್ಲಿ ತುಂಬಾ ಕಾಮನ್ ಆಗಿ ಕಾಣುವಂತ 2 ಕ್ಯಾನ್ಸರ್ಗಳಿವೆ. ಆರಂಭದಲ್ಲಿ ನಾವು ಪತ್ತೆ ಹಚ್ಚಿದ್ರೆ ಅದಕ್ಕೆ ಸಂಪೂರ್ಣವಾಗಿ ಚಿಕಿತ್ಸೆ ಪಡೆಯಲು ಸಾಧ್ಯತೆ ಇದೆ, ಮತ್ತೆ ಸಂಪೂರ್ಣವಾಗಿ ನೀವೆಲ್ಲರೂ ಗುಣಮುಕ್ತರಾಗ್ತಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಆದ್ರೆ ಯಾಕೆ ಅದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶವಾಗುತ್ತದೆ. ಅರ್ಲಿ ಡಿಟೆಕ್ಷನ್ ಸೇವ್ಸ್ ಲೈಫ್ ಅಂದ್ರೆ ಆರಂಭದಲ್ಲಿ ನಾವು ಪತ್ತೆ ಹಚ್ಚಿದ್ರೆ ಜೀವ ಉಳಿಯುತ್ತದೆ. ಗೊತ್ತಾಯ್ತಾ? ಸೊ ಅಲ್ಲಿ ಪ್ರಮುಖ ಶಬ್ದ ಏನಾಗ್ತದೆ, ಆರಂಭದಲ್ಲೇ ಪತ್ತೆ ಹಚ್ಚಬೇಕು. ಗೊತ್ತಾಯ್ತಾ? 2 ಪ್ರಮುಖ ಕ್ಯಾನ್ಸರ್ಗಳು ಮಹಿಳೆಯರಿಗೆ ಕಾಣಿಸುತ್ತೆ. ಒಂದು ಗರ್ಭಕಂಠಕ ಕ್ಯಾನ್ಸರ್, ಮತ್ತೊಂದು ಸ್ತನದ ಕ್ಯಾನ್ಸರ್. ಇದು ಯಾಕೆ ನಮ್ಗೆ ಪ್ರಮುಖವಾಗ್ತದೆ ಅಂತ ಹೇಳಿದ್ರೆ, ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಎಲ್ಲರೂ ಭಯ ಪಡ್ತಾರೆ, ಹೌದಾ? ಸಹಜ. ಆದ್ರೆ ಈಗೆಲ್ಲ ವೈದ್ಯಕೀಯ ವಿಜ್ಞಾನ ಏನಿದೆ ತುಂಬಾ ಮುಂದುವರೆದಿದೆ. ಆದ್ರೂ ನೀವು ಭಯ ಅಂತ ಹೇಳಿದ್ರಲ್ಲ, ಹೆಂಗಸರೆಲ್ಲ ಗೊತ್ತಿದೆ. ಫಸ್ಟ್ ತನ್ನ ಆರೋಗ್ಯವನ್ನ ಅವರು ನಿರ್ಲಕ್ಷಿಸ್ತಾರೆ, ತನ್ನ ಕುಟುಂಬದ ಆರೋಗ್ಯ ಬಗ್ಗೆ ಮಾತ್ರ ಕಾಳಜಿ ತೋರಿಸ್ತಾರೆ, ಹೌದಾ? ಏನಿದ್ರು ಫಸ್ಟ್ ಗಂಡ, ಮನೆ, ಮಕ್ಕಳು, ಕೆಲಸ, ಆಮೇಲೆ ಅವ್ರು ಬರ್ತಾರೆ. ಅಷ್ಟೊತ್ತಲ್ಲಿ ಲೇಟ್ ಆಗಿರ್ತದೆ. ಅದಕ್ಕೆ ನಾನು ಹೇಳಿದೆ ಸ್ಟಾರ್ಟಿಂಗ್ ಆರಂಭ ಶಬ್ದ ಸ್ಟಾರ್ಟಿಂಗ್ ಅಲ್ಲೇ ಬಗ್ಗೆ ಹೆಚ್ಚು ಇಂಪಾರ್ಟೆಂಟ್ ಆಗ್ತದೆ. ಸೊ ನಾನು ಇವತ್ತೇನು ಹೇಳಬೇಕಾಗ್ತಿದ್ದೇನೆಂದ್ರೆ, ನಾನು ಕೆಲವು ಕ್ಯಾನ್ಸರ್ ಬಗ್ಗೆ ಏನು ಹೇಳ್ತೇನೆ ಅದನ್ನ ನೀವು ತಿಳ್ಕೊಂಡು ಆರಂಭದಲ್ಲೇ ನೀವು ವೈದ್ಯರನ್ನು ಭೇಟಿಯಾಗಿ ಅಂತ. ಓಕೆ, ಸೊ ಏನ್ ತಿಳ್ಕೊಬೇಕಂದ್ರೆ, ನೀವು ಆರೋಗ್ಯವಾಗಿದ್ರೆ ನಿಮ್ಮ ಕುಟುಂಬವೂ ಆರೋಗ್ಯವಾಗಿರ್ತದೆ. ಫಸ್ಟಿಗೆ ನಾನು ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಹೇಳ್ತೇನೆ. ಈಗ ಗರ್ಭಕಂಠ ಅಂದ್ರೆ ಏನು? ಗರ್ಭಾಶಯದ ಕೆಳಭಾಗ ಇರ್ತದೆ, ಬಾಯಿಯಲ್ಲಿ ಇರ್ತದೆ, ನಾವು ಗರ್ಭಕಂಠ ಅಂತ ಹೇಳ್ತೇವೆ. ಅದಕ್ಕೆ ಕ್ಯಾನ್ಸರ್ ಬಂದಾಗ ಗರ್ಭಕಂಠದ ಕ್ಯಾನ್ಸರ್ ಆಗ್ತದೆ. ಕೆಲವು ಕ್ಯಾನ್ಸರ್ಗಳನ್ನು ನಾವು ತಡಿಬಹುದು ಬರದೇ ಇರುವಾಗೆ. ಅಂತ ಕ್ಯಾನ್ಸರ್ಗಳಲ್ಲಿ ಇದು ಒಂದು. ಯಾವ ಕ್ಯಾನ್ಸರ್ ನಾವೀಗ ಲಂಗ್ ಕ್ಯಾನ್ಸರ್ ಆಗಲಿ, ಬ್ರೈನ್ ಕ್ಯಾನ್ಸರ್ ತಡಿಲಿಕ್ಕೆ ಬರೋದಿಲ್ಲ. ಆದ್ರೆ ಈ ಕ್ಯಾನ್ಸರ್ ನಾವು ತಡಿಬಹುದು. ಯಾಕೆ ಅಂತ ಹೇಳ್ತಾರೆ. ಈ ಕ್ಯಾನ್ಸರ್ ಯಾಕೆ ಆಗ್ತದೆ? ಯಾಕಂದ್ರೆ ಒಂದು ಇನ್ಫೆಕ್ಷನ್ ಇದೆ, ವೈರಸ್ ಇನ್ಫೆಕ್ಷನ್ ಇದೆ. ಯಾವ ವೈರಸ್ ಅಂದ್ರೆ HPV ಅಂತ ಒಂದು ವೈರಸ್ ಇದೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಸಹಜವಾಗಿ ಆಕ್ಚುಲಿ ಇನ್ಫೆಕ್ಷನ್ ಕಾಸ್ ಮಾಡಿ ಏನೇನು ಈ ಗುಳ್ಳೆಗಳ ತರ ಕಾಣ್ಬೋದು, ಅದೆಲ್ಲ HPV ಇನ್ಫೆಕ್ಷನ್ ಇಂದ ಆಗುತ್ತದೆ. ಹೆಚ್ಚಿನ ಮಹಿಳೆಯರಿಗೆ ಈ ಇನ್ಫೆಕ್ಷನ್ ಆಗಿ ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ.
ಅದರಷ್ಟಕ್ಕೆ ಮುಂದುವರೆದು ಕ್ಯಾನ್ಸರ್ ಆಗಿ ಕಂಡುಬರ್ತದೆ. ಸೊ ನಮ್ಗೆ ಇಷ್ಟು ಟೈಮ್ ಉಳಿತದೆ. ಇನ್ಫೆಕ್ಷನ್ ಆಗಿ ಉಳಿದು ಆಮೇಲೆ ಕ್ಯಾನ್ಸರ್ ಆಗುವಷ್ಟು ಟೈಮ್ ಏನಿದೆ, ಆ ಟೈಮ್ ನಮಗೆ ಪತ್ತೆ ಹಚ್ಚಲಿಕ್ಕೆ ಇರುವಂತ ಟೈಮ್. ಅದರಿಂದಾಗಿ ಈ ಕ್ಯಾನ್ಸರ್ ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಅಂದ್ರೆ ಪತ್ತೆ ಹಚ್ಚಿ ಟ್ರೀಟ್ ಮಾಡುವುದು ಕ್ಯಾನ್ಸರ್ ಆಗೋಕ್ಕಿಂತ ಮುಂಚೆ. ಗೊತ್ತಾಯ್ತಾ? ಈ ಕ್ಯಾನ್ಸರ್ ಹಾಗಂದ್ರೆ ನಾನು ಹೇಳ್ದಂಗೆ ಕೆಲವರಲ್ಲಿ ಮಾತ್ರ ಕಾಣಿಸ್ಕೊಳ್ತದೆ. ಇದು ಯಾವರಲ್ಲಿ ಕಾಣಿಸ್ಕೊಳ್ತಾರೆ ಅಂತ ನೋಡಿ. ಮೊದಲನೇದಾಗಿ HPV ಇನ್ಫೆಕ್ಷನ್ ಇದ್ದವರಲ್ಲಿ, ಆಯ್ತಾ, ಅಂದ್ರೆ ಆ ವೈರಸ್ ಇನ್ಫೆಕ್ಷನ್ ಇರಬೇಕು. ಎರಡನೇದಾಗಿ ತುಂಬಾ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿ ಅವರ ದಾಂಪತ್ಯ ಜೀವನ ಶುರು ಮಾಡಿದ್ರೆ ಅಂತವರಲ್ಲಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಹೆಚ್ಚು. ಅದು ಬಿಟ್ಟು ಯಾರು ಸ್ವಚ್ಛತೆಯನ್ನು ಕಾಪಾಡ್ತಿಲ್ಲ ಕೆಳಗಿನ ಭಾಗದಲ್ಲಿ ಅವರಲ್ಲಿ. ಅದು ಬಿಟ್ಟು ತುಂಬಾ ಸತಿ ಹೆರಿಗೆ ಆದವರಲ್ಲಿ. ಅದು ಬಿಟ್ಟು ರೋಗ ನಿರೋಧಕ ಶಕ್ತಿ ಯಾರಲ್ಲಿ ಕಡಿಮೆ ಇರ್ತದೋ ಅವರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಹಾಗಂತ ಯಾವುದೇ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತಾರೆ ಇಳಿದಿದ್ರು ಕೆಲವರಲ್ಲಿ ಕಾಣಿಸ್ಕೊಳ್ಬಹುದು. ಅದಕ್ಕೆ ಎಲ್ಲಾ ಮಹಿಳೆಯರು ಜಾಗೃತರಾಗುತ್ತದೆ. ಇನ್ನು ಏನಂತ ತೋರಿಸ್ಕೊಳ್ತೇವೆ ನಾವೀಗ ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಏನಾದ್ರು ಕಾಣ್ಬೇಕಲ್ಲ ನಮ್ಗೆ ಲಕ್ಷಣಗಳೇನು. ಫಸ್ಟ್ ಏನ್ ತಿಳ್ಕೊಬೇಕಂದ್ರೆ ಹೆಚ್ಚಿನ ಮಹಿಳೆಯರಿಗೆ ಏನು ಲಕ್ಷಣ ಇರುವುದಿಲ್ಲ, ಅಥವಾ ಎರಡು ಮುಟ್ಟಿನ ನಡುವೆ ರಕ್ತಸ್ರಾವ ಆಗ್ಬೋದು, ಜಾಸ್ತಿ ಇಲ್ಲ ಒಂದೆರಡು ಹನಿ ಹೋಗ್ಬೋದು, ಆಯ್ತಾ. ಅದ್ಬಿಟ್ಟು ಕೆಟ್ಟ ವಾಸನೆಯ ಬಿಳಿ ಸ್ರಾವ ಇರ್ಬೋದು, ಮುಟ್ಟು ನಿಂತ ಮೇಲೆ ರಕ್ತಸ್ರಾವ ಆಗ್ಬೋದು. ಅದೊಂದು ನೆನ್ಪಿಟ್ಕೊಳ್ಳಿ, 50 ವರ್ಷ ಹಾಗೆ ಮುಟ್ಟು ನಿಲ್ತದೆ, ನಿಂತ ಮೇಲೆ ಯಾರಿಗೂ ಬ್ಲೀಡಿಂಗ್ ಆಗಬಾರ್ದು. ಬ್ಲೀಡಿಂಗ್ ಆದಲ್ಲಿ ಫಸ್ಟ್ ಟೈಮ್ ವೈದ್ಯರನ್ನು ಕಾಣಬೇಕು, ಆಯ್ತಾ. ಅದು ಬಿಟ್ಟು ಕೆಲವರಿಗೆ ಬರೀ ಕೆಳಗಿನ ಹೊಟ್ಟೆಯ ನೋವು ಕಾಣಿಸ್ಕೊಳ್ಬೇಕು, ತೀವ್ರವಾದ ನೋವು. ಈ ಲಕ್ಷಣಗಳು ಯಾರೆಲ್ಲಾದ್ರೂ ಕಂಡು ಬಂದ್ರೆ ನೀವು ನಿಮ್ಮ ವೈದ್ಯರನ್ನು ತಕ್ಷಣವೇ ಸಂಪರ್ಕಿಸಬೇಕು. ಈಗ ಇಲ್ಲಿನ ಮೇನ್ ಟಾಪಿಕ್ ಬರುವ ಸ್ಕ್ರೀನಿಂಗ್. ಸ್ಕ್ರೀನಿಂಗ್ ಅಂದ್ರೆ ಏನು? ಇನ್ಫೆಕ್ಷನ್ ಆಗಿ ಕ್ಯಾನ್ಸರ್ ಆಗುವ ನಡುವಿನ ಟೈಮ್ ಏನಿರ್ತದೆ ನಮಗೆ ಪತ್ತೆ ಹಚ್ಚಲಿಕ್ಕೆ, ಪರೀಕ್ಷೆ ಮಾಡಲಿಕ್ಕೆ, ಅದನ್ನು ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಈ ಕ್ಯಾನ್ಸರ್ ಅಲ್ಲಿ ಅದು ನಮ್ಗೆ ಆಪ್ಷನ್ ಇದೆ. ನಮ್ಗೆ ಹೇಗೆ ಮಾಡ್ತೇವೆ ಸ್ಕ್ರೀನಿಂಗ್? ಪ್ಯಾಪ್ ಸ್ಮಿಯರ್ ಅಂತ ಒಂದು ಟೆಸ್ಟ್ ಇದೆ, ಯಾರಾದ್ರೂ ಕೇಳಿದ್ದೀರಾ? ಯಾರು ಇಲ್ಲ. ಪ್ಯಾಪ್ ಸ್ಮಿಯರ್ ಅಂತ ಬಹಳ ಸರಳವಾದ ಟೆಸ್ಟ್ ಇದೆ, ಎಲ್ಲಾ ಕಡೆ ಮಾಡಿಸ್ಕೊತೀವಿ. ಯಾರಾದ್ರೂ ನಿಮ್ಮ ಹೋದ್ರೆ ಮಾಡ್ತಾರೆ. ಇದನ್ನ ಇದರ ರಿಪೋರ್ಟ್ ನಿಮಗೆ ಒಂದು ಅದೇ ದಿನದಲ್ಲಿ ಸಿಗ್ತದೆ. ಯಾವಾಗ ಮಾಡಿಸ್ಕೊಳ್ಬೇಕು, ಯಾರು ಮಾಡಿಸ್ಕೊಳ್ಬೇಕು? ಹೆಚ್ಚಾಗಿ ಲೈಂಗಿಕ ಸಂಪರ್ಕ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅದ್ರ ನಂತರ ಸ್ಟಾರ್ಟ್ ಮಾಡಬೇಕು. ಬಟ್ 30 ವರ್ಷದ ಮೇಲ್ಪಟ್ಟಿನವರು ಸ್ಟಾರ್ಟ್ ಮಾಡ್ಕೊಳ್ಬೋದು. ಪ್ಯಾಪ್ ಸ್ಮಿಯರ್ ಮಾಡಿ ನಾರ್ಮಲ್ ಬಂದಲ್ಲಿ 3 ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡ್ತಾ ಇರೋದು. 60 ವರ್ಷದವರೆಗೆ ಟೆಸ್ಟ್ ಮಾಡ್ಬೋದು. ಎಲ್ಲಿಯಾದ್ರೂ ಅಸಾಮಾನ್ಯ ರಿಸಲ್ಟ್ ಬಂದ್ರೆ ಟೆಸ್ಟ್ ಅಲ್ಲಿ ನಿಮ್ಮ ವೈದ್ಯರು ನಿಮ್ಗೆ ಹೇಳ್ತಾರೆ ಆವಾಗ 1 ವರ್ಷ ಬಿಟ್ಟು ಮಾಡ್ಬೇಕಾ ಅಥವಾ ಬೇರೆ ಏನಾದ್ರು ಟೆಸ್ಟ್ ಮಾಡ್ಕೊಳ್ಬೇಕಾ ಅಂತ. ಬಟ್ ಎಲ್ಲರೂ ಮಾಡಿಸ್ಕೊಳ್ಳೋದು ಏನಂದ್ರೆ 3 ವರ್ಷಕ್ಕೊಮ್ಮೆ ಪ್ಯಾಪ್ ಸ್ಮಿಯರ್ ಟೆಸ್ಟ್ ಮಾಡಿಸ್ಕೊಳ್ಳೋದು. ಇದು ನಮಗೆ ಸ್ಕ್ರೀನಿಂಗ್ ಹೆಲ್ಪ್ ಆಗ್ತದೆ. ಯಾವ ಕ್ಯಾನ್ಸರ್ ತಡೆಗಟ್ಟಲಿಕ್ಕಾಗುತ್ತೋ ಇದನ್ನ ತಡೆಗಟ್ಟಬಹುದು ವ್ಯಾಕ್ಸಿನ್ ಅಂತ. ಆಯ್ತಾ? ವ್ಯಾಕ್ಸಿನ್ ಯಾವಾಗ ಕೊಡ್ತೇವೆ? ಅವ್ರು ಹೇಳಿದಾಗೆ ಮಕ್ಕಳಲ್ಲಿ 9 ರಿಂದ 14 ವರ್ಷದ ಮಕ್ಕಳಲ್ಲಿ ವ್ಯಾಕ್ಸಿನ್ ಕೊಟ್ಟರೆ ಅತಿ ಉತ್ತಮ. ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳಿಗೂ. ಗೊತ್ತಾಯ್ತಾ? ಯಾಕಂದ್ರೆ ವೈರಸ್ ನೋಡೋದು ಹೆಣ್ಮಕ್ಳಿಗೆ ಮಾತ್ರ ಇನ್ಫೆಕ್ಷನ್ ಮಾಡೋದಿಲ್ಲ, ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಇಬ್ಬರಲ್ಲೂ ಇನ್ಫೆಕ್ಷನ್ ಆಗ್ತದೆ. ಅದು ಕ್ಯಾನ್ಸರ್ ಆಗೋದು ಮಾತ್ರ ಹೆಣ್ಮಕ್ಳಲ್ಲಿ. ಗೊತ್ತಾಯ್ತಾ? ಸೊ ಇಬ್ಬರಿಗೂ ವ್ಯಾಕ್ಸಿನ್ ಕೊಡ್ಬೇಕು. 9 ರಿಂದ 14 ವರ್ಷದಲ್ಲಿ ವ್ಯಾಕ್ಸಿನ್ ಕೊಟ್ಟರೆ 2 ಡೋಸ್ ಸಾಕಾಗ್ತದೆ. ಮತ್ತೆ ನಿಮ್ಗೆ ಏನ್ ಪ್ರೊಟೆಕ್ಷನ್ ಸಿಗ್ತದ್ರಿಂದ 90% ಹೆಚ್ಚಾಗಿ ಸಿಗ್ತದೆ. ಒಂದು ವೇಳೆ ಈ ಟೈಮ್ ಮುಗಿದ್ದು ನಿಮ್ಗೆ ಮಕ್ಕಳಿದ್ದಾರೆ 14 ವರ್ಷದವರು 17 ವರ್ಷದ ಅಂತ ಹೇಳಿದ್ರು ಹೆದರಬೇಡಿ. 15 ರಿಂದ 26 ವರ್ಷದವರು ಹೆಣ್ಮಕ್ಳು ವ್ಯಾಕ್ಸಿನ್ ತಗೊಳ್ಬಹುದು, ಆದ್ರೆ 3 ಡೋಸ್ ಆಗ್ತದೆ. ಇದಕ್ಕೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ತಿಳಿದು ನಿಮ್ಗೆ ಮೋಸ್ಟ್ಲಿ ಏಜ್ ಕಳೆದಿದೆ, ಆದ್ರೆ ನಿಮ್ಮ ಸುತ್ತಮುತ್ತಲು ಬೇರೆ ಹೆಣ್ಮಕ್ಳಿದ್ದಾರೆ, ಮಕ್ಕಳಿದ್ದಾರೆ, ಅವರಿಗೆ ತಿಳಿಸ್ಲಿಕ್ಕೆ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಇದು ಜೀವ ಉಳಿಸುವಂತ ವ್ಯಾಕ್ಸಿನ್. ಗೌರ್ಮೆಂಟ್ ಅಲ್ಲಿ ಈಗ ಫ್ರೀ ಆಗಿ ಅವೈಲೇಬಲ್ ಇದೆ, ನಮ್ಮಲ್ಲೂ ಅವೈಲೇಬಲ್ ಇದೆ. ಗೊತ್ತಾಯ್ತಾ? ಅದು ಬಿಟ್ಟು ಏನ್ ಪರೀಕ್ಷೆ ಅಂತ ಹೇಳಿದ್ದೇನೆ 3 ವರ್ಷಕ್ಕೊಮ್ಮೆ ಅದನ್ನು ಮಾಡಿಸ್ಬೇಕು. ಸೊ ಲಸಿಕೆ ಏನಿದೆ ಅದು ರಕ್ಷಣೆ ಕೊಡ್ತದೆ. ಬಟ್ ನೀವು 3 ವರ್ಷಕ್ಕೊಮ್ಮೆ ಏನ್ ಪರೀಕ್ಷೆ ಮಾಡಿಸ್ತೀರಾ ಅದು ಮಾತ್ರ ನೀವು ಜೀವ ಉಳಿಸ್ತೇವೆ. ಗೊತ್ತಾಯ್ತಾ? ಅದು ಗರ್ಭಕಂಠ ಕ್ಯಾನ್ಸರ್ ಬಗ್ಗಿನ ಸ್ವಲ್ಪ ಮಾಹಿತಿ. ನೆಕ್ಸ್ಟ್ ಏನ್ ಬರ್ತದೆ? ಸ್ತನದ ಕ್ಯಾನ್ಸರ್. ಸ್ತನದ ಕ್ಯಾನ್ಸರ್ ಈಗ ಮಹಿಳೆಯರಲ್ಲಿ ತುಂಬಾ ಕಾಮನ್ ಆಗಿ ಕಾಣುತ್ತದೆ. ಇದು ಯಾರಲ್ಲಿ ಕಂಡು ಬರ್ತದೆ?
ಹೆಚ್ಚಾಗಿ 40 ವರ್ಷದ ನಂತರ ಕಾಣಿಸ್ಕೊಳ್ಳುವಂತ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದೆ. ಮತ್ತೆ ಕುಟುಂಬದಲ್ಲಿ ಯಾರಿಗಾದ್ರೂ ಬ್ರೆಸ್ಟ್ ಕ್ಯಾನ್ಸರ್ನ ಇತಿಹಾಸ ಇದ್ರೆ ಅಂಥವರಲ್ಲಿ ಕಾಣಿಸ್ಕೊಳ್ಳೋ ಚಾನ್ಸ್ ಹೆಚ್ಚು. ಇನ್ನೊಂದೇನಂದ್ರೆ ಜೆನೆಟಿಕ್ ಜೀನ್, ಕೆಲವು ಜೀನ್ ಇರ್ತದೆ ಕೆಲವು ಹೆಂಗಸರಲ್ಲಿ, ಆ ಜೀನ್ ಇದ್ದವರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ತಿದೆ, ಅದು ಬೇಗ ಕಾಣಿಸ್ಕೊಳ್ತದೆ, 30 ವರ್ಷದ ಆ ಮಟ್ಟಿಗೆ ಕಾಣಿಸ್ಕೊಳ್ತದೆ ಜೆನೆಟಿಕ್ ಕ್ಯಾನ್ಸರ್ ಇರ್ತದೆ, ಆಯ್ತಾ. ಮತ್ತೆ ಹಾಗಂತ ಇದೇನು ಇಲ್ದೇನು ಕ್ಯಾನ್ಸರ್ ಕಾಣಿಸ್ಕೊಳ್ತದೆ. ಇದು ನಾನು ಹೇಳ್ತೀನಿ ರಿಸ್ಕ್ ಫ್ಯಾಕ್ಟರ್ಸ್. ಇದೇನು ಇಲ್ಲದೆ ಇರ್ಬೋದು ಆದ್ರೂ ಕ್ಯಾನ್ಸರ್ ಕಾಣಿಸ್ಕೊಳ್ತದೆ. ಸೊ ಎಲ್ಲರೂ ಜಾಗ್ರತೆ ಇರ್ಬೋದು, ಗೊತ್ತಾಯ್ತಾ. ನೆಕ್ಸ್ಟ್ ಹೇಗೆ ಕಾಣಿಸ್ಕೊಳ್ತದೆ ಬ್ರೆಸ್ಟ್ ಕ್ಯಾನ್ಸರ್? ಮೊದಲನೇದು ಸ್ತನದಲ್ಲಿ ಒಂದು ಗಡ್ಡೆಯಾಗಿ ಕಾಣಿಸ್ಕೊಳ್ತದೆ. ಎರಡನೇದು ಸ್ತನದ ಗಾತ್ರ ಮತ್ತು ಆಕಾರ ಏನಿದೆ ಚೇಂಜ್ ಅಂತ ಕಾಣಿಸ್ಬೋದು. ಮೂರನೇದು ಸ್ತನದ ತೊಟ್ಟೆನಿದೆ ಒಳಗಡೆ ಎಳ್ಕೊಂಡಂಗಿರ್ಬೋದು ಮೊದಲಿಗಿಂತ ಕಂಪೇರ್ ಮಾಡಿದ್ರೆ, ಅಥವಾ ತೊಟ್ಟಿನಿಂದ ರಕ್ತಸ್ರಾವ ಅಥವಾ ಬೇರೆ ಏನಾದ್ರೂ ಅಸಾಮಾನ್ಯ ಸ್ರಾವ ಕಾಣಿಸ್ಕೊಳ್ಬೋದು ನಿಮಗೆ, ಅಥವಾ ಕಂಕಳಲ್ಲಿ ಗಡ್ಡೆಯಾಗಿ ಕಾಣಿಸ್ಕೊಳ್ತದೆ, ಇಲ್ಲ ಆ ಗಡ್ಡೆಯಲ್ಲಿ ತುಂಬಾ ನೋವು ಇರ್ತದೆ, ಇದು ಹೀಗಾದ್ರೂ ಕಾಣಿಸ್ಕೊಳ್ಬೋದು. ಎಲ್ಲಾ ಹೆಂಗಸರಿಗೂ ತಮ್ಮ ಸ್ತನದ ಆಕಾರ ಮತ್ತು ಅದರದ್ದು ಸ್ಪರ್ಶ ಗೊತ್ತಿರಬೇಕು. ಅಂದ್ರೆ ನೀವು ತಿಂಗಳಿಗೊಮ್ಮೆ ಕೈ ಈ ಭಾಗದಲ್ಲಿ ಟೆಸ್ಟ್ ಮಾಡ್ಕೊಳ್ತಾ ಇರಬೇಕು ಸ್ತನದ ಜಾಗದಲ್ಲಿ. ಸೊ ಆವಾಗ ನಿಮ್ಗೆ ಅದ್ರಲ್ಲಿ ಏನಾದ್ರೂ ಬದಲಾವಣೆ ಕಾಣಿಸಿದ್ರೆ, ಮುಂಚೆಕ್ಕಿಂತ ಇವಾಗ ಬದಲಾವಣೆ ಕಾಣಿಸಿದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕಾಣಬೇಕಾಗ್ತದೆ. ಬ್ರೆಸ್ಟ್ ಅಲ್ಲಿ ಹೇಗೆ ಪತ್ತೆ ಹಚ್ಚಿದ್ದೇವೆ ಅಂತ ಹೇಳಿದ್ರೆ ಸ್ವಯಂ ಪತ್ತೆ ಹಚ್ಚಿ, ಆಯ್ತಾ, ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದು. ಅದು ಬಿಟ್ಟು ಮ್ಯಾಮೋಗ್ರಫಿ ಅಂತ ಇರ್ತದೆ, ಎಕ್ಸ್ರೇ ತರನೇ ಮ್ಯಾಮೋಗ್ರಫಿ ಅಂತ. ಇದನ್ನ 30 ವರ್ಷದ ಮೇಲ್ಪಟ್ಟನವರು ಮಾಡ್ತಾರೆ. ಹೆಚ್ಚಾಗಿ ಅದೇ ಕುಟುಂಬದಲ್ಲಿ ಇತಿಹಾಸ ಇದ್ದವರು ಅಥವಾ ಯಾವ್ದಾದ್ರು ಜೀನ್ ಫ್ಯಾಕ್ಟರ್ ಇದ್ದವರು ಮಾಡಿಸ್ಕೊಳ್ತಾರೆ. ಇದನ್ನ ಮಾಡಿಸ್ಕೊಂಡ್ರೆ ಗಡ್ಡೆ ಆಗೋಕ್ಕಿಂತ ಮುಂಚೆನೆ ಪತ್ತೆ ಹಚ್ಬೋದು. ಗಡ್ಡೆ ಆಗೋದು ಆಗ್ಬೇಕಂತ ಕಾಯ್ಬೇಕಂತಿಲ್ಲ, ಅದ್ರ ಮುಂಚೆನೆ ಪತ್ತೆ ಹಚ್ಬೋದು. ಸೊ ಮ್ಯಾಮೋಗ್ರಫಿ ಯಾವಾಗ ಮಾಡ್ಬೇಕಂತ ನಿಮ್ಮ ಡಾಕ್ಟರ್ ನಿಮ್ಗೆ ಸಲಹೆ ಕೊಡ್ತಾರೆ, ಹೌದಾ. ಸೊ ಇವತ್ತೇ ನಾವೊಂದು ಸಂಕಲ್ಪ ಮಾಡುವ, ಏನಂದ್ರೆ ನಿಮ್ಮಲ್ಲಿ ಏನಾದ್ರೂ ಒಂದು ಅಸಾಮಾನ್ಯ ಲಕ್ಷಣಗಳು ಕಂಡು ಬಂದಲ್ಲಿ ಈವಾಗಲೇ ಡಾಕ್ಟರ್ ಹತ್ರ ಹೋಗಿ. ಏನ್ ಪರೀಕ್ಷೆಗಳಿದೆ ಅದನ್ನ ಟೈಮ್ ಅಲ್ಲಿ ಮಾಡಿಸ್ಕೊಳ್ಳಿ. ಮತ್ತೆ ಇನ್ನೊಬ್ಬ ಮಹಿಳೆಗೆ ಮಾಹಿತಿ ಕೊಟ್ಟು ಅವರನ್ನು ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಪ್ರೇರೇಪಿಸಿ. ಗುಂಡೆ ಟೈಪ್ ನಂತರ ಅದು ಸ್ವಲ್ಪ ದಿನ ಹಂಗೆ ಇತ್ತು. ಅವರು ನಾವು ಯಾರು ಮಗಳು ಇರ್ತದಲ್ಲ ಅದನ್ನು ಅದು ಕಳಿಸಿದ್ರು. ಅವ್ರು ಅದೇ ರೀತಿ ಟ್ರೀಟ್ಮೆಂಟ್ ತಗೊಳ್ತಾನೆ ಇದ್ರು. ಒಂದೊಂದು ಸ್ವಲ್ಪ ದಿನ ಒಂದು 3 ತಿಂಗಳು ಹೋದ್ಮೇಲೆ ಅವರಿಗೆ ನೋಡ್ತಾ ಅವರು ಆಗಿದ್ದು ಹೇಳ್ತಾ ಇಲ್ಲ. ನಾವು ಹೇಳಿದ್ದು ನಮ್ಮ ಇದರಲ್ಲಿ ಅನುಭವ ಮಾಡಿದ್ರೆ ಕ್ಯಾನ್ಸರ್ ಹೇಳಿ ನಮ್ಮಗಳ ಅಭಿಪ್ರಾಯ. ಅದಕ್ಕೆ ಮೇಡಮ್ ಅದು ಕಿಮೋ ಅಂತ ಯಾರೇ ಕಿಮೋ ಮಾಡಿದ್ರು ಅದು ಕ್ಯಾನ್ಸರ್ ಏನ ಅಥವಾ ಅದರಲ್ಲಿ ಬೇರೆ ಏನಾದ್ರು ಇಲ್ಲ, ಹೆಚ್ಚಾಗಿ ಕೀಮೋಥೆರಪಿ ಅಂದ್ರೆ ಕ್ಯಾನ್ಸರ್ ಅಂದ್ರೆ ಏನಂದ್ರೆ, ಕ್ಯಾನ್ಸರ್ ಅಂದ್ರೆ ಏನು, ನಮ್ಮಲ್ಲಿ ಕೆಲವು ಈ ಸೆಲ್ಸ್ ಅಂತ ಇರ್ತೇವೆ ನಮ್ಮ ಎಲ್ಲಾದ್ರೂ ಇಡೀ ಬಾಡಿ ಸೆಲ್ಸ್ ಇಂದ ಮಾಡ್ಕೊಂಡಿದ್ದು ಇಷ್ಟು ನಿಯಮಿತ ಸೆಲ್ಸ್ ಇರ್ತದೆ ನಮ್ಮಲ್ಲಿ. ಕ್ಯಾನ್ಸರ್ ಎಂದೇನು, ಆ ಸೆಲ್ಸ್ ಗಳೇನಿದೆ ಹೆಚ್ಚಾಗಿ ಬೆಳೆಯುವಂಥದ್ದು, ಅಬ್ನಾರ್ಮಲ್ ಆಗಿ ಗ್ರೋತ್ ಆಗೋದು, ಎಲ್ಲೂ ಆಗ್ಬೋದು, ಮೆದುಳಲ್ಲಿ ಆಗ್ಬೋದು, ಎಲ್ಲೆಲ್ಲ ಆಗ್ಬೋದು. ಬಟ್ ಅಲ್ಲಿ ಕ್ಯಾನ್ಸರ್ ಎಂಬುದು ಎಕ್ಸ್ಟ್ರಾ ಗ್ರೋತ್ ಆಗುವಂಥದ್ದು, ಗೊತ್ತಾಯ್ತಾ. ಸೊ ಎಕ್ಸ್ಟ್ರಾ ಕೀಮೋಥೆರಪಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆ ಗ್ರೋತ್ ಮಾಡೋದು ಆ ಸೆಲ್ಸ್ ಅನ್ನೇ ನಾವು ಸಾಯಿಸ್ತೇವೆ. ಆ ಕ್ಯಾನ್ಸರ್ ಸೆಲ್ಸ್ ಜೊತೆಗೆ ನಾರ್ಮಲ್ ಸೆಲ್ಸ್ ಸಾಯ್ತಿದ್ದಾವೆ. ಕೀಮೋ ಅಂದ್ರೆ ಹಾಗೆ ಸೆಲ್ಸ್ ಅನ್ನ ಸಾಯಿಸುದು, ಬೆಳೆಲಿಕ್ಕೆ ಬಿಡ್ತಾ ಇಲ್ಲ. ಹೆಚ್ಚಾಗಿ ಕೀಮೋಥೆರಪಿ ಅಂತ ಹೇಳಿದ್ರೆ ಕ್ಯಾನ್ಸರ್ ಅಂತ ಇರ್ತದೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗ್ತದೆ, ಕೀಮೋ ರೇಡಿಯೋ ಅಂತ ಕೇಳಬಹುದು. ಅದೇ ಈಗ ಗರ್ಭಕಂಠದ ಕ್ಯಾನ್ಸರ್ ಆಗಲಿ, ಸ್ತನ ಕ್ಯಾನ್ಸರ್ ಆಗಲಿ, ಯಾವುದೇ ಕ್ಯಾನ್ಸರ್ ಆಗಲಿ ಸ್ಟೇಜ್ ಇರ್ತದೆ, 1, 2, 3, 4. ನಾವು ಇಲ್ಲಿ ಏನ್ ನಮ್ಮ ಇಲ್ಲಿ ಇದೇನಂದ್ರೆ ನಾವು ಒಂದು ಸ್ಟೇಜ್ಗಿಂತ ಮುಂಚೆ ಆ ಕ್ಯಾನ್ಸರ್ ಪತ್ತೆ ಹಚ್ಚುವ ಅಂತ. ಪ್ರೀ ಕ್ಯಾನ್ಸರ್ ಅಂತ ಹೇಳಿ ಇನ್ನು ಕ್ಯಾನ್ಸರ್ ಆಗಲಿಲ್ಲ ಆದ್ರೆ ನಾಳೆ ಆಗುವ ಸಾಧ್ಯತೆ ಇದೆ. ಈಗ ಮುಟ್ಟು ನಿಂತ ಮೇಲೆ ಬ್ಲೀಡಿಂಗ್ ಆದ್ರೆ ನಾವು ಬಯೋಪ್ಸಿ ಅಂತ ತೆಗಿತೇವೆ. ಅದ್ರಲ್ಲಿ ಹೀಗೆ ಹೈಪರ್ಪ್ಲೇಸಿಯಾ ಅಂತ ಬರ್ತದೆ, ಅಂದ್ರೆ ಒಳಗಡೆ ಏನ್ ಲೈನಿಂಗ್ ಇದಾವೆ ಸೆಲ್ಸ್ ತುಂಬಾ ಗ್ರೋತ್ ಆಗ್ತದೆ ಅಂತ. ಮುಟ್ಟು ನಿಂತ ಮೇಲೆ ಏನಾಗಬೇಕು,
ಗ್ರೋತ್ ಆಗಬಾರ್ದು. ಒಳಗಡೆ ಗರ್ಭಕೋಶದ ಒಳಗಡೆ ಸೆಲ್ಸ್ ಗ್ರೋತ್ ನಿಂತಿರ್ಬೇಕು. ಗ್ರೋತ್ ಆಗ್ತಾ ಇದೆ ಅಂತ ಹೇಳಿದ್ರೆ ಏನೋ ಎಲ್ಲೋ ಸರಿ ಇಲ್ಲ ಅಂತ. ಕ್ಯಾನ್ಸರ್ ಅಲ್ಲ, ಆಗೋ ಸಾಧ್ಯತೆ ಎಷ್ಟಿದೆ? 1% ಇರ್ಬೋದು, 3% ಇರ್ಬೋದು, 30% ಇರ್ಬೋದು, ಬಟ್ ಚಾನ್ಸ್ ಇದೆ. ಸೊ ನಾವು ಆವಾಗ ಏನ್ ಹೇಳ್ತೇವೆ, ಅದು ಆ ಸ್ಟೇಜ್ ನಾವು ಸ್ಕ್ರೀನಿಂಗ್ ಅಂತ ಹೇಳೋದು. ಕ್ಯಾನ್ಸರ್ ಆಗ್ಲಿಲ್ಲ ಬಟ್ ನಾಳೆ ಆಗೋ ಚಾನ್ಸ್ ಇದೆ. ಈ ಸ್ಟೇಜ್ ಅಲ್ಲಿ ಪತ್ತೆ ಮಾಡಿದ್ರೆ ನಾವು ಬರೀ ಗರ್ಭಕೋಶವನ್ನು ಮಾತ್ರ ತೆಗೆದು ಸರ್ಜರಿ ಮಾಡ್ಬೋದು. ಒಂದ್ ವೇಳೆ ಕ್ಯಾನ್ಸರ್ ಸ್ಟೇಜಿಗೆ ಹೋಯ್ತು, ಗರ್ಭಕೋಶ ಅದರ ಸುತ್ತ ಎಲ್ಲಾ ಏನು ಆರ್ಗನ್ಸ್ ಇದಾವೆ ತೆಗಿಬೇಕಾಗ್ತದೆ. ಖರ್ಚು ಜಾಸ್ತಿ, ಹಾಸ್ಪಿಟಲ್ ಅಲ್ಲಿ ನೀವು ಜಾಸ್ತಿ ಇರಬೇಕಾಗ್ತದೆ, ನಿಮ್ಮ ಬಾಡಿ ಮೇಲಿನ ಸ್ಟ್ರೆಸ್ ಜಾಸ್ತಿ, ಅದರ ಮೇಲೆ ಕೀಮೋಥೆರಪಿ, ರೇಡಿಯೋಥೆರಪಿ ಮಾಡಬೇಕಾಗ್ತದೆ. ಆದರೆ ನಾವು ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲಿ, ಕ್ಯಾನ್ಸರ್ ಆಗುವ ಮುಂಚೆಯಲ್ಲಿ ಆಗುವ ಕಂಡು ಹಿಡಿದ್ರೆ ಬರೀ ನಾರ್ಮಲ್ ಆಗಿ ಹೇಗೆ ಗಡ್ಡೆಗೆಲ್ಲ ನಾವು ಸರ್ಜರಿ ಮಾಡ್ತೇವೆ ಅಷ್ಟು ಮಾಡಿ ಹೊರಗೆ ಬರೋದು. ನೀವು ಹೆಚ್ಚಂದ್ರೆ 5 ದಿನ ಹಾಸ್ಪಿಟಲಲ್ಲಿ ಮತ್ತೆ ಮುಗಿತು, ಕ್ಯಾನ್ಸರ್ ಆಗಿರಲಿಲ್ಲ, ಕೀಮೋ ಬೇಡ, ರೇಡಿಯೋ ಬೇಡ. ಗೊತ್ತಾಯ್ತಾ? ಅದಕ್ಕೆ ಹೇಳಿದ್ದು ಚಿಕಿತ್ಸೆ ಸುಲಭ, ಖರ್ಚು ಕಮ್ಮಿ, ನಿಮ್ಮ ಬಾಡಿ ಮೇಲಿನ ಸ್ಟ್ರೆಸ್ ಕಮ್ಮಿ. ಅದಕ್ಕೆ ಆ ಸ್ಟೇಜಲ್ಲಿ ನಾವೆಲ್ಲರೂ ಪತ್ತೆ ಹಚ್ಚಿದ್ರೆ ಎಲ್ಲರಿಗೂ ಅನುಕೂಲ. ಅವು ಗಡ್ಡೆ ಬಂದು ನನಗೆ ಕ್ಯಾನ್ಸರ್ ಏನು ಒಂಥರ ಅನುಮಾನ, ಮಹಿಳೆಯರಿಗೆ ಸ್ವಲ್ಪ ಅನುಮಾನ ಜಾಸ್ತಿ ಅಲ್ಲ, ಅದು ಆ ಥರ ಇರುತ್ತೆ. ಗಡ್ಡೆ ಬಂದಾಗ ಸ್ವಲ್ಪ ದಿನದಲ್ಲಿ ನೋವು ಬರುತ್ತಾ ಅಥವಾ ನೋವು ಬರಲ್ಲ? ಒಳ್ಳೆ ಕ್ವಶನ್ ಕೇಳಿದ್ರು. ಇಂಪಾರ್ಟೆಂಟ್ ಏನಂದ್ರೆ ಎಲ್ಲಾ ಗಡ್ಡೆ ಕ್ಯಾನ್ಸರ್ ಅಲ್ಲ, ಆಯ್ತಾ? ಬಟ್ ಪ್ರತಿಯೊಂದು ಗಡ್ಡೆಯನ್ನು ನೀವು ಡಾಕ್ಟರ್ ತೋರಿಸ್ಬೇಕು. ಗೊತ್ತಾಯ್ತಾ? ಈಗ ಸ್ತನದ ಭಾಗದಲ್ಲಿ ಗಡ್ಡೆ ಆಗ್ತದೆ, ಟೀನೇಜ್ ಮಕ್ಕಳು 15, 16 ಈ ಮಕ್ಕಳಲ್ಲೂ ಕಾಣಿಸ್ಕೊಳ್ತದೆ. ಸಣ್ಣ ಗಡ್ಡೆ ಇರ್ತದೆ, ಕ್ಯಾನ್ಸರ್ ಅಲ್ವಾ ಅಂತ ನಿಮ್ಗೆ ಹೇಳಿ ಬರ್ತದ? ಇಲ್ಲ. ಸೊ ಪ್ರತಿಯೊಂದು ಗಡ್ಡೆ ಕ್ಯಾನ್ಸರ್ ಅಲ್ಲ. ಈಗ ಫೈಬ್ರಾಯ್ಡಿನೋಮಾ ಅಂತ ಬರ್ತದೆ, ಒಂದು ಗಡ್ಡೆ ಒಳಗಡೆ ಸ್ವಲ್ಪ ಮೂವ್ಮೆಂಟ್ ಇರ್ತದೆ, ಇಂಥ ಗಡ್ಡೆ ನಾನ್ ಕ್ಯಾನ್ಸರ್, ಕ್ಯಾನ್ಸರ್ ಅಲ್ಲೇ ಅಲ್ಲ. ಆದ್ರೆ ಅದನ್ನು ನಾವು ಕನ್ಫರ್ಮ್ ಮಾಡ್ಲಿಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಸೊ ಎಲ್ಲ ಗಡ್ಡೆ ಕ್ಯಾನ್ಸರ್ ಅಂತ ಹೇಳಿ ಭಯ ಪಡಬೇಡಿ, ಬಟ್ ಪ್ರತಿಯೊಂದು ಗಡ್ಡೆಗೂ ಹೋಗಿ ತೋರಿಸಿ. ಒಂದ್ಸತಿ ಸ್ಕ್ಯಾನ್ ಮಾಡಿದ್ಮೇಲೆ ನಿಮ್ಮ ವೈದ್ಯರು ನಿಮ್ಗೆ ಹೇಳ್ತಾರೆ ಇದು ಕ್ಯಾನ್ಸರ್ ಅಲ್ವಾ ಅಂತ. ಜಾಸ್ತಿ ಬ್ಲೀಡಿಂಗ್ ಹೋದರೆ ಹೊಟ್ಟೆ ನೋವು ಕುತ್ಕೊಂಡಲೇ ಹೊಟ್ಟೆ ನೋವು ಬರುತ್ತೆ. ಅಲ್ಲ, ಮುಟ್ಟಾದಾಗ ಜಾಸ್ತಿ ಬ್ಲೀಡಿಂಗ್ ಆಗಲಿಕ್ಕೆ ಕಾರಣ ತುಂಬಾ ಇರ್ಬೋದು. ಫಸ್ಟ್ ಹೆಚ್ಚಾಗಿ ಕಾಣಿಸ್ಕೊಂತಂದ್ರೆ ಹಾರ್ಮೋನ್ಸ್, ನಿಮ್ಮ ಏಜ್ ಮೇಲೆ ಡಿಪೆಂಡ್. ಅದು ಬಿಟ್ಟು ನಾವು ಪರೀಕ್ಷೆ ಮಾಡಿ ನೋಡ್ಬೇಕಾಗ್ತದೆ. ಕೆಲವೊಮ್ಮೆ ಗರ್ಭಕಂಠದಲ್ಲಿ ಕೆಲವೊಮ್ಮೆ ಪಾಲಿಪ್ ಅಂತ ಕಾಣಿಸ್ಬೋದು, ಆವಾಗ ಬ್ಲೀಡಿಂಗ್ ಆಗ್ತದೆ, ಒಳಗಡೆ ಇರ್ಬೋದು. ಅದನ್ನ ನಾವು ಸ್ಕ್ಯಾನಿಂಗ್ ಮಾಡಿ ನೋಡ್ಬೇಕಾಗ್ತದೆ. ಸ್ಕ್ಯಾನಿಂಗ್ ಮಾಡಿ ಮುಂದೆ ಏನು ಅಂತ ಹೇಳ್ಬೇಕಾಗ್ತದೆ. ಹೊಟ್ಟೆ ನೋವು, ಗಡ್ಡೆನೂ ಇರ್ಬೋದು, ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಹೇಳಿದ್ರೆ 1-2 ದಿನ ತನಕ ಬ್ಲೀಡಿಂಗ್ ಆಗ್ತದೆ, ಅದ್ರ ನಂತರ ಹೊಟ್ಟೆ ನೋವು ಸಿಕ್ಕಾಪಟ್ಟಿರ್ತದೆ 1-2 ದಿನ. ಈಗ ಬ್ಲೀಡಿಂಗ್ ಆಗುವಾಗ ಹೊಟ್ಟೆ ನೋವು ಅಂತ ಹೇಳಿದ್ರೆ ಹೆಚ್ಚಿನವ್ರು ನಾರ್ಮಲ್ ಅಂತ ಹೇಳ್ಬೋದು. ಒಂದು ಮೈಲ್ಡ್ ಆಗಿ ನೋವು ಇದ್ರೆ, ಹಾಗೆ ಅದು ಮೊದಲನೇ 1-2 ದಿನಗಳಷ್ಟು ಇದ್ರೆ ಅದನ್ನು ನೋವು ನಾರ್ಮಲ್ ಅಂತ ಹೇಳ್ಬೋದು. ಆದ್ರೆ ನಿಮ್ಮ ನೋವು ಇಲ್ಲಿ ಅದು ಕಂಟಿನ್ಯೂಸ್ ಆಗಿದೆ, ಈಗ 3-4 ದಿನ ಕಂಟಿನ್ಯೂಸ್ ಆಗಿದೆ, ಹೆಚ್ಚಾಗ್ತಾನೆ ಇದೆ ದಿನ ಹೋಗುತ್ತೆ, ಅಥವಾ ನೀವು ಟ್ಯಾಬ್ಲೆಟ್ ಪೇನ್ ಕಿಲ್ಲರ್ ತಗೊಂಡು ಕಡಿಮೆ ಆಗ್ತಾ ಇಲ್ಲ ಅಂತ ನೋವು ನಾರ್ಮಲ್ ಅಲ್ಲ. ಗೊತ್ತಾಯ್ತಾ? ಈ ನೋವನ್ನ ತೋರಿಸ್ಬೇಕಾಗ್ತದೆ. ಹಾಗೆ ಮತ್ತೆ ಇದಕ್ಕೆ ಕಾರಣ ಬೇರೆ ಇರ್ಬೋದು, ಗಡ್ಡೆಗಳಾಗಿರ್ಬೋದು, ಹಾರ್ಮೋನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಇನ್ಫೆಕ್ಷನ್ ಇರ್ಬೋದು. ಕೆಳಗಿನ ಜಾಗದಲ್ಲಿ ಇನ್ಫೆಕ್ಷನ್ ಇದ್ರೂ ನೋವು ಜಾಸ್ತಿ ಆಗ್ತದೆ. ಎಂಡೋಮೆಟ್ರಿಯೋಸಿಸ್ ಅಂತ ಇದೆ, ಯಾರು ಕೇಳಿದ್ದೀರಾ? ಈಗ ಅಲ್ಲ, ಇನ್ನು ಈಗಿನ ಯಂಗ್ಸ್ಟರ್ಸ್ ಅಲ್ಲಿ ಕಾಣುವಂತ ಡಿಸೀಸ್ ಎಂಡೋಮೆಟ್ರಿಯೋಸಿಸ್. ಅಲ್ಲಿ ತುಂಬಾ ಸಿವಿಯರ್ ಆಗಿ ಹೊಟ್ಟೆ ನೋವು ಅದು ಬೇರೆ. ಮುಟ್ಟಾಗೋದಕ್ಕಿಂತ ಮುಂಚೆ ಆಗುವ ನೋವಂತ ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸಂಡೆ ಇದ್ದವ್ರಿಗೆ ಆಗೋದು ಕಾಮನ್. ನಿಮ್ಗೆ ನಾರ್ಮಲ್ ಎಬ್ನಾರ್ಮಲ್ ಅಂತ ಫಸ್ಟ್ ತಿಳ್ಕೊಬೇಕು. ನಾವು ಮಣಿಪಾಲದಲ್ಲಿ ತೋರಿಸಿದ್ದೇವೆ, ಸ್ಕ್ಯಾನಿಂಗ್ ತೆಗೆದ್ರೆ ನಾರ್ಮಲ್ ಅಂತ ಹೇಳಿದ್ದಾರೆ. ಅದೇ ಹಾರ್ಮೋನ್ ಇದ್ರೆ ಸ್ಕ್ಯಾನಿಂಗ್ ಅಲ್ಲಿ ಏನು ಕಾಣುತ್ತೆ, ಎಂಡೋಮೆಟ್ರಿಯೋಸಿಸ್ ಕಾಣಿಸ್ಕೊಳ್ಳೋದಿಲ್ಲ ಸ್ಕ್ಯಾನಿಂಗ್. ಎಂಡೋಮೆಟ್ರಿಯೋಸಿಸ್ ಅಂತ ನಾನು ನಿಮ್ಗೆ ಹೇಳಿದೆ, ತುಂಬಾ ನೋವು ಇರ್ತದೆ ಅಂತ, ಅದು ಸ್ಕ್ಯಾನಿಂಗ್ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಅದರ ಟ್ರೀಟ್ಮೆಂಟ್ ಬೇರೆ. ಕೆಲವು ಸ್ಕ್ಯಾನಿಂಗ್
ಉದಾಹರಣೆ ನಾನು 35-40 kg ಇದ್ದವರು ಈಗ 78 kg ಏಜ್ 54 ಮುಗಿದು ಜುಲೈ 23 ಮುಟ್ಟಿದ್ದಾದ್ಮೇಲೆ ಆಗೋದು ಕಾಮನ್ ಸಿಂಪ್ಟಮ್ ಅಂದರೆ ವೇಟ್ ಜಾಸ್ತಿ ಆಗೋದು. ಯಾಕೆ ಮುಟ್ಟಾಗುವಾಗ ನಮಗೆ ಹಾರ್ಮೋನ್ಸ್ ಇರೋದು ಈಸ್ಟ್ರೋಜನ್ ಮುಟ್ಟಿದ್ದಾಗ ಹಾರ್ಮೋನ್ಸ್ ಆವಾಗ ವೇಟ್ ಜಾಸ್ತಿ ಆಗುತ್ತೆ. ಸಿಸ್ಟಮ್ ನೋಡಿ ಸಿಸ್ಟಮ್ ತುಂಬ ಟೈಪ್ ಇದೆ. ಈಗ ಸಿಂಪಲ್ ಸಿಸ್ಟಮ್ ಇದೆ. ನಾನೇನು ಹೇಳಿದೆ ಜೀವನದಿಂದ ಹೊಟ್ಟೆ ಹೊಡಿತೀರಂತ ಕೆಲವೊಮ್ಮೆ ಹೊಡೆದ ಮೇಲೆ ಆ ಹೊಡೆದ ಉಳಿದಿರ್ತದಲ್ಲ ನೀರು ತುಂಬಿಕೊಂಡು ಸಿಸ್ಟ್ ಅಂತ ಆಗ್ತದೆ. ಇದು ಯಾರಲ್ಲೂ ಆಗ್ಬೋದು, ನನ್ನಲ್ಲಿ ಇರ್ಬೋದು, ನಿಮ್ಮಲ್ಲಿ ಇರ್ಬೋದು, ನಿಮ್ಮಲ್ಲಿ ಇರ್ಬೋದಿಲ್ಲ, ಯಾರಲ್ಲೂ ಆಗ್ಬೋದು. ಸಣ್ಣ ಈಗ 15-16 ವರ್ಷದಲ್ಲೂ ಆಗ್ಬೋದು. ಇಂಥದ್ದು ನಾರ್ಮಲ್ ಸಿಸ್ಟಮ್. ಅದು ಒಂದು ಹೆಚ್ಚಾಗಿ 4 ಸೆಂಟಿಮೀಟರ್ ಕಡಿಮೆ ಇರುತ್ತೆ. ಇದು ಸ್ಕ್ಯಾನಲ್ಲಿ ಇನ್ಸಿಡೆಂಟ್ ಫೈಂಡಿಂಗ್. ನೀವು ಯಾವುದೋ ಬೇರೆ ಕಾರಣ ಸ್ಕ್ಯಾನ್ ಮಾಡಿದ್ದೀರಾ ಕಂಟಿನ್ಯೂ ಏನು ಮಾಡೋದಿಲ್ಲ. 2 ತಿಂಗಳಾಯಿತು ಮತ್ತೊಮ್ಮೆ ಸ್ಕ್ಯಾನ್ ಮಾಡಿ ನೋಡಿ ಕರ್ಕೊಂಡು